ನಮಸ್ಕಾರಗಳು ಸ್ನೇಹಿತರೆ. ನಾನು ನಿಮ್ಮ ಕಲ್ಯಾಣರಾಜ್ ಕೊಬ್ಬೂರ್ಕರ್. ಧರ್ಮಪೀಠ ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ವಾಹಿನಿಯ ಹೆಸರೇ ಧರ್ಮಪೀಠ ಅಂತ. ಈ ನಮ್ಮ ಧರ್ಮಪೀಠದಲ್ಲಿ ನಾವು ಧರ್ಮದ ಬಗ್ಗೆ ಮಾತನಾಡ್ತೀವಿ, ಧರ್ಮದ ಕೆಲವು ವಿಚಾರಗಳನ್ನ ತೋರಿಸ್ತಾ ಹೋಗ್ತೀವಿ. ಇದು ತಮಗೆಲ್ಲ ಗೊತ್ತಿರುವಂತಹ ವಿಚಾರವೇ. ಧರ್ಮಪೀಠ. ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಒಂದು ನಾಟಕ ನಡೀತಾ ಇದೆ. ಆ ನಾಟಕದ ಹೆಸರು ಏನು ಗೊತ್ತಾ? ಉದ್ಭವ ಬುರುಡೆ ಅಂತ. ಚೆನ್ನಾಗಿದೆಯಲ್ಲ ಟೈಟ್ಲು, ಉದ್ಭವ ಬುರುಡೆ ಅಂತ. ಒಂದು ಬುರುಡೆ ಬಂದಿದೆ. ಅದು ಎಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ. ಆದರೆ ಬಂದಿದ್ದು ಮಾತ್ರ ನೇರವಾಗಿ ಬೆಂಗಳೂರಿಗೆ ಬಂದಿದೆ. ಅದಕ್ಕೆ ಆದಂಥ ಒಂದು ಜಾಗದಲ್ಲಿ ಆರಾಮಾಗಿ ರೆಸ್ಟ್ ಮಾಡಿದೆ. ಸ್ವಲ್ಪ ದಿವಸ ಕೇರ್ ಟೇಕರ್ಸ್ ಇದ್ದಾರೆ, ಅದಕ್ಕೆ ಒಳ್ಳೆ ರೆಸ್ಟ್ ಮಾಡಿದೆ. ಅದಾದ ಮೇಲೆ ಇಲ್ಲಿಂದ ನೇರವಾಗಿ ನಮ್ಮ ರಾಷ್ಟ್ರದ ರಾಜಧಾನಿ ದೆಹಲಿಗೆ ಪ್ರಯಾಣ ಬೆಳೆಸಿತ್ತು. ಅಲ್ಲಿ ಯಾರೋ ಒಬ್ಬರು ಮಹಾನ್ ಸ್ವಾಮಿಗಳಿರಬೇಕು. ಆ ಸ್ವಾಮಿಗಳಿಂದ ಆಶೀರ್ವಾದ ಪಡ್ಕೊಂಡು ಅಲ್ಲಿಂದ ನೇರವಾಗಿ ಅದು ನಮ್ಮ ರಾಜ್ಯದ ಮಂಗಳೂರಿಗೆ ಬರುತ್ತೆ. ಮಂಗಳೂರಿಗೆ ಬಂದಾದ ಮೇಲೆ ಅದಕ್ಕೆ ಆದಂಥ ಒಂದು ಪೀಠ ಸಿದ್ಧ ಆಗಿತ್ತು. ಆ ಪೀಠದಲ್ಲಿ ಕುಳಿತುಕೊಂಡು ಇವತ್ತು ಆರಾಮಾಗಿ ಸ್ಥಾಪನೆಗೊಂಡಿದೆ. ಇದು ಆ ಉದ್ಭವ ಬುರುಡೆಯ ಒಂದು ಪೀಠಿಕೆ. ಈ ಉದ್ಭವ ಬುರುಡೆ ನಾಟಕದ ಕಂಟೆಂಟು ಅದೆಷ್ಟು ಸ್ಟ್ರಾಂಗ್ ಆಗಿದೆ ಗೊತ್ತಾ? ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಈ ನಾಟಕ ಹೆಸರು ಮಾಡಿಬಿಟ್ಟಿದೆ. ಅಂತಾರಾಷ್ಟ್ರೀಯ ಆ ಮಾಧ್ಯಮಗಳಲ್ಲಿ ಈ ಕಂಟೆಂಟ್ ಇಟ್ಕೊಂಡು ಪ್ರಸಾರ ಶುರು ಆಗಿಬಿಟ್ಟಿದೆ. ಲಿಟ್ರಲಿ ಹೇಳಬೇಕು ಅಂತಂದರೆ ನಮ್ಮ ರಾಜ್ಯದ, ನಮ್ಮ ದೇಶದ ಮಾನ ಮರ್ಯಾದೆ 3 ಕಾಸಿಗೆ ಆ ಮಾಧ್ಯಮಗಳು ಹರಾಜು ಹಾಕ್ತಿವೆ ಅಂತಲೇ ಹೇಳ್ಬೋದು. ನಮ್ಮ ಹಿಂದೂ ಧರ್ಮದ ಆರಾಧ್ಯ ದೈವ ಶ್ರೀ ಮಂಜುನಾಥ ಸ್ವಾಮಿ, ಶ್ರೀ ಅಣ್ಣಪ್ಪ ಸ್ವಾಮಿ ನೆಲೆ ನಿಂತಿರುವಂಥ ಒಂದು ಆಧ್ಯಾತ್ಮಿಕ ಮತ್ತು ಪಾರಂಪರಿಕ ಕ್ಷೇತ್ರ ಈ ಧರ್ಮಸ್ಥಳ. ಒಂದು ದಿನಕ್ಕೆ ಸುಮಾರು 25,000ಕ್ಕಿಂತ ಅಧಿಕ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಭೇಟಿ ಮಾಡ್ತಾರೆ. ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ತಾರೆ, ಶ್ರೀ ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡ್ತಾರೆ. ಅನ್ನಪೂರ್ಣೇಶ್ವರಿಯಲ್ಲಿ ಪ್ರಸಾದ ಸ್ವೀಕಾರ ಮಾಡಿ ಧನ್ಯತಾ ಭಾವ ಅವರು ಅನುಭವಿಸ್ತಾರೆ. ಇಂತಹ ಕ್ಷೇತ್ರಕ್ಕೆ ಇವತ್ತು ಕಳಂಕ ತರುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಇಂತಹ ಕ್ಷೇತ್ರಕ್ಕೆ ಮಸಿ ಬಳಿಯುವಂಥ ಒಂದು ಪ್ರಯತ್ನ ನಡೀತಾ ಇದೆ. ನನಗಂತೂ ಹಾಗನ್ನಿಸ್ತಾ ಇದೆ. ನಿಮಗೆ ಹಾಗನ್ನಿಸ್ತಾ ಇಲ್ವಾ? ಅವನ್ಯಾವನೋ ಒಂದು AI ವಿಡಿಯೋ ಮಾಡಿ ಬಿಟ್ಬಿಟ್ಟ. ಸೋಷಿಯಲ್ ಮೀಡಿಯಾದಲ್ಲಿ ಅದು ಭಾಳ ವಿಪರೀತವಾಗಿ ವೈರಲ್ ಆಯಿತು. ನನಗೆ ಗೊತ್ತು, ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಅದನ್ನು ವೈರಲ್ ಮಾಡಬೇಕಾದ್ರೆ ಅದರ ಹಿಂದೆ ಎಷ್ಟು ಕಷ್ಟ ಇದೆ ಅಂತ. ನಾನು ಒಂದು 2 ವರ್ಷದಿಂದ ಈ ಧರ್ಮಪೀಠ ಚಾನಲ್ ಮಾಡಿಕೊಂಡು 1,500 ಜನ ಇವತ್ತಿಗೂ ಸಬ್ಸ್ಕ್ರೈಬ್ ಆಗಿಲ್ಲ. ಆದರೆ ಒಂದು ರಾತ್ರಿಯೊಳಗೆ ಲಕ್ಷಗಟ್ಟಲೆ, ಮಿಲಿಯನ್ಗಟ್ಟಲೆ ಹೇಗ್ರಿ ಜನ ನೋಡ್ತಾರೆ? ನನಗೆ ಗೊತ್ತು ಏನು ಅಂತಂದರೆ, ಇದರ ಹಿಂದೆ ಒಂದು ಸುಮಾರು ಜನ, ಒಂದು ಕನಿಷ್ಠ ಅಂದರೂ ಒಂದು 500 ಜನ ಕೆಲಸ ಮಾಡಿರ್ತಾರೆ. ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ, ಇದನ್ನು ಪ್ರಮೋಟ್ ಮಾಡೋರು ಇರ್ತಾರೆ, ಪೇಜಸ್ ಜಾಸ್ತಿ ಮಾಡಿರ್ತಾರೆ. ಹೆಂಗಾದರೂ ಮಾಡಿ ಇದನ್ನು ರೀಚ್ ಮಾಡಬೇಕು ಅಂತ ಇದು ಸುಮಾರು ಹತ್ತತ್ರ ಏನಿಲ್ಲ ಅಂತಂದರೆ ಒಂದು 2 ತಿಂಗಳು 3 ತಿಂಗಳು ಇದ್ರ ಹಿಂದೆ ಅವ್ರು ಕೆಲಸ ಮಾಡ್ತಾರೆ. ಅಲ್ಲ, ಆ ವಿಡಿಯೋದಲ್ಲಿ ಅದು ಎಷ್ಟು ಸುಳ್ಳು ಹೇಳೋದು? ಸಾವಿರಾರು ಜನ ಹೆಣ್ಣು ಮಕ್ಕಳನ್ನ ಅಪಹರಣ ಮಾಡ್ತಾರೆ, ಅವ್ರನ್ನ ಹೊತ್ಕೊಂಡು ಕಾಡಿನಲ್ಲಿ ಹೋಗ್ತಾರೆ, ಅಲ್ಲಿ ಅವ್ರ ಮೇಲೆ ಅತ್ಯಾಚಾರ ಮಾಡ್ತಾರೆ. ಅದಾದ ಮೇಲೆ ಅವ್ರಿಗೆ ಬರ್ಬರವಾಗಿ, ಬೀಭತ್ಸವಾಗಿ ಕೊಲೆ ಮಾಡ್ತಾರೆ. ಅದಾದ ಮೇಲೆ ಆ ದೇವಸ್ಥಾನದ ಸುತ್ತಮುತ್ತಲೂ ಎಲ್ಲಿ ಖಾಲಿ ಜಾಗ ಇರುತ್ತೋ ಅಲ್ಲಿ ಗುಂಡಿ ತೆಗೆದು ಅವ್ರನ್ನ ಹೂತು ಹಾಕ್ತಾರೆ. ಎಷ್ಟ್ರಿ ಸುಳ್ಳು ಇದು? ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಷ್ಟೊಂದು ವೀಕಾ ನೋಡ್ರಿ. ನಮ್ಮ ಸಿಸ್ಟಮ್ ಇದೆಯಲ್ಲ, ಪೊಲೀಸ್ ಸಿಸ್ಟಮ್ಮು, ಒಂದು ಕೊಲೆ ಮಾಡಿ ಅದರಿಂದ ತಪ್ಪಿಸ್ಕೊಡೋದಿದೆಯಲ್ಲ, 7 ಜನದ ನರ್ಕ ನೋಡಬೇಕಾಗತ್ತೆ. ಅಂಥ ಪೊಲೀಸ್ ಸಿಸ್ಟಮ್ ನಮ್ಮಲ್ಲಿದೆ. ಕತೆ ಭಾಳ ಚೆನ್ನಾಗಿ ಮಾಡಿದ್ದೀರಾ, ಭಾಳ ರೋಚಕವಾಗಿ ಮಾಡಿದ್ದೀರಾ. ಸ್ನೇಹಿತರೆ, ಈ AI ವಿಡಿಯೋ ಮಾಡಿ ನಮ್ಮನ್ನೆಲ್ಲ ಮೂರ್ಖನನ್ನಾಗಿ ಮಾಡೋದ್ನಲ್ಲ, ನಮ್ಮಲ್ಲೇ ಒಂದು ಜಗಳ ತಂದಿಟ್ಟ, ನಮ್ಮನ್ನೆಲ್ಲ ಮೂರ್ಖನನ್ನಾಗಿ ಮಾಡ್ದ. ಈ ವಿಚಾರವಾಗಿ ನಾವು ಯೋಚನೆ ಮಾಡಬೇಕಲ್ವಾ? ಅವನು ಯಾರು? ಅವನ ಉದ್ದೇಶ ಏನು? ಅವನ ಹಿಂದೆ ಇರೋರು ಅವ್ರ ಉದ್ದೇಶ ಏನು? ಇದೆಲ್ಲ ನಾವು ಒಂದು ಸಾರಿ ಯೋಚನೆ ಮಾಡಬೇಕು. ಹಾಗಂತ ನಿಮ್ಗೆ ಅನಿಸೋದಿಲ್ವಾ? ನೋಡಿ, ಆ ಸ್ಥಳದಲ್ಲಿ ಕೊಲೆ ಆಗಿಲ್ಲ ಅಂತ ಖಂಡಿತ ಯಾರೂ ಹೇಳ್ತಾ ಇಲ್ಲ. ಸೌಜನ್ಯ ಮೇಲೆ ಅಲ್ಲಿ ಒಂದು ದೌರ್ಜನ್ಯ ಆಗಿದೆ. ಅವಳು ಕೊಲೆ ಮಾಡಿದ್ದಾರೆ. ಇವತ್ತಲ್ಲ ನಾಳೆ ಅವ್ರು ಸಿಗಲೇಬೇಕು. ಸಿಗಬೇಕಂದ್ರೆ ಏನಾಗಬೇಕು?
ಕೇಸರಿ ಓಪನ್ ಆಗಬೇಕು, ಮರು ತನಿಖೆ ಆಗಬೇಕು. ಒಬ್ಬನ, ಇಬ್ಬನ, 3 ಜನನ, 4 ಜನನ, ಇವತ್ತಲ್ಲ ನಾಳೆ ಆ ತನಿಖೆನಲ್ಲಿ ಗೊತ್ತಾಗೇ ಆಗುತ್ತೆ. ಅದಕ್ಕಿಂತ ಮೊದಲೇ ನಾವು ನಮ್ಮ ಒಂದು ಕಲ್ಪನೆ ಮಾಡಿಕೊಂಡು ಇವನೇ ಅತ್ಯಾಚಾರಿ, ಇವನೇ ಕೊಲೆಗಾರ ಅಂತ ಹೇಳಿಬಿಟ್ರೆ ನಂಬೋಕೆ ಬೇರೆಯವ್ರಿಗಿಂತ ತಲೆ ಕೆಟ್ಟಿದೆಯಾ? ತಲೆ ಕೆಟ್ಟಿರೋರು ಖಂಡಿತ ಒಪ್ಕೋಬಹುದೇನೋ, ಆದರೆ ತಲೆ ನೆಟ್ಟಿಗಿರೋರು ಖಂಡಿತ ಒಪ್ಕೊಳ್ಳೋದಿಲ್ಲ. ನೋಡಿ, ಮರು ತನಿಖೆ ಆಗಲೇಬೇಕು. ಸೌಜನ್ಯ ಕೇಸು ಓಪನ್ ಆಗಲೇಬೇಕು. ಅವ್ರು ಯಾರು ಅಂತ ಕಂಡು ಹಿಡಿಲೇಬೇಕು. ಇವತ್ತಲ್ಲ ನಾಳೆ ಆ ರಾಕ್ಷಸ ಮನಸ್ಥಿತಿ ಇರುವಂಥ ಅವ್ರು ಯಾರಿದ್ದಾರಲ್ಲ, ಅವರು ಈ ಜಗತ್ತಿಗೆ ಗೊತ್ತಾಗಬೇಕು. ಆಮೇಲೆ ಈ ಕಾನೂನು ಅವರಿಗೆ ಅಂತ ಒಂದು ಶಿಕ್ಷೆ ಕೊಡುತ್ತೆ. ಇದೇ ತಾನೇ ಆಗಬೇಕಾಗಿರೋದು. ನೋಡಿ, ಸೌಜನ್ಯ ಈ ಮಣ್ಣಿನ ಮಗಳು. ಈ ಭೂಮಿ ಮೇಲೆ ಬದುಕೋಕ್ಕೆ ನಮಗೆ ನಿಮಗೆ ಅದೆಷ್ಟು ರೈಟ್ಸ್ ಇದೆಯೋ ಅದರ ಡಬಲ್ ರೈಟ್ಸು ಸೌಜನ್ಯಳಿಗಿತ್ತು. ಯಾಕೆಂದರೆ ಅವಳಿನ್ನೂ ಚಿಕ್ಕ ವಯಸ್ಸು, ಮುಗ್ಧೆ, ಬೆಳಿಬೇಕಾಗಿತ್ತು, ಬದುಕಬೇಕಾಗಿತ್ತು, ಈ ಪ್ರಪಂಚ ನೋಡಬೇಕಾಗಿತ್ತು. ಅಷ್ಟರಲ್ಲಿ ಅವಳ ಮೇಲೆ ಅನ್ಯಾಯ ಆಯಿತು, ದೌರ್ಜನ್ಯ ಆಯಿತು. ಯಾರು ಮಾಡಿದ್ರಲ್ಲ ಅವ್ರಿಗೆ ಖಂಡಿತ ಶಿಕ್ಷೆ ಆಗಬೇಕು, ಗಲ್ಲು ಶಿಕ್ಷೆನೇ ಆಗಬೇಕು ಅವರಿಗೆ. ಈ ನಿಟ್ಟಿನಲ್ಲಿ ಒಳ್ಳೆಯ ಹೋರಾಟಗಳು ನಡೀತಾ ಇತ್ತು. ಆದರೆ ಹೋರಾಟದ ದಾರಿ ಇದೆಯಲ್ಲ, ಅದು ಕೆಲವು ಸ್ವಾರ್ಥ ಸಾಧಕರಿಂದ ಮಗ್ಗಲು ತಿರುಗಿಸ್ಕೊಂಡು ಬುರುಡೆ ಕಡೆ ತಿರುಗಿಬಿಟ್ಟಿದೆ. ಅವರು ಯಾರು ಅನ್ನೋದನ್ನು ನಾವು ಕಂಡುಹಿಡಿಯಬೇಕು. ಅವ್ರನ್ನ ನಾವು ಸರಿಯಾಗಿ ನೆನಪಿಟ್ಕೋಬೇಕು. ಇವತ್ತು ಇಂಥ ಒಂದು ಅನರ್ಥ ಕೆಲಸಕ್ಕೆ ಅವ್ರು ಕೈ ಹಾಕಿದ್ದಾರೆ ಅಂತಂದರೆ ನಾಳೆ ಮತ್ತೆ ಮತ್ತೆ ಇಂತಹದೇ ಅನರ್ಥ ಕೆಲಸಕ್ಕೆ ಖಂಡಿತ ಅವ್ರ ಕೈ ಹಾಕ್ತಾರೆ. ಇವತ್ತು ಧರ್ಮಸ್ಥಳ, ನಾಳೆ ಇಂತಹದೇ ಮತ್ತೊಂದು ಸ್ಥಳ. ಅದನ್ನು ನಾವು ಮರಿಬಾರ್ದು. ಸ್ನೇಹಿತರೆ, ಈ ಉದ್ಭವ ಬುರುಡೆ ನಾಟಕದ ಪಾತ್ರಗಳಿದಾವಲ್ಲ, ಅವುಗಳಿಗೆ ಒಂದು ರೋಗ ಇದೆ, ಅಂದರೆ ಒಂದು ಕಾಯಿಲೆ ಇದೆ. ಆ ಕಾಯಿಲೆ ಎಂಥದ್ದು, ಎಷ್ಟು ಅಪಾಯಕಾರಿಯಾಗಿದೆ, ಯಾರನ್ನು ಯಾವಾಗ ಹೇಗೆ ಬಲಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ.